ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಗಾಯತ್ರಿ ದೇವಿ ಸತ್ತಿದ್ದಾರೆ ಅಂತ ಡ್ಯಾಡ್ ಅಂದ್ಕೊಂಡಿದ್ರು. ಅದನ್ನೇ ನಿಜ ಅಂತಲೂ ಡ್ಯಾಡ್ ಅಂದ್ಕೊಂಡಿದ್ರು. ಅಥವಾ ಅದೇ ಸತ್ಯ ಅನ್ನೋ ಥರ ಯಾರಾದರೂ ಅವರಿಗೆ ನಂಬಿಸಿರ್ಬೋದು. ನೋಡಿ, ಈಗ ಇಲ್ಲಿ ನಾನು ಅದನ್ನೇ ಹೇಳ್ತಿದ್ದೀನಿ. ಅವ್ರು ತಪ್ಪುದಾರಿಲಿ ನಡೆದಿರ್ಬೋದು, ಎಡವಿರ್ಬೋದು, ಆದರೆ ಅವ್ರು ಕೆಟ್ಟ ಮನುಷ್ಯ ಅಂತೂ ಅಲ್ಲ ಅಂತಾನೆ ಅರ್ಜುನ್. ಈ ನಿಮ್ಮ ನಂಬಿಕೆಗೆ ಒಂದಲ್ಲ ಒಂದಿನ ತುಂಬಾ ದೊಡ್ಡ ಪೆಟ್ಟು ಬೀಳುತ್ತೆ. ಸತ್ಯನ ತುಂಬ ದಿನ ಮುಚ್ಚಿಡೋಕ್ಕಾಗಲ್ಲ ಪಾರ್ಥ. ಮೋಸ ಹೋದವರಿಗೆ ನ್ಯಾಯ ಸಿಗಲಿಲ್ಲ ಅಂದರೆ ಈ ಕೋರ್ಟು ಕಾನೂನಿಗೆ ಅರ್ಥನೇ ಇಲ್ಲ ಅಂತಾಳೆ ಭಾರ್ಗವಿ. ಈಚೆ ಗಂಗಾ ಪಾಪ ಜೆ.ಪಿ. ಗಾಯತ್ರಿ ಸಾವಿಗೆ ನಾನೇ ಕಾರಣ ಅಂದ್ಕೊಂಡು ಬಿಟ್ಟ. ಆ ಪಶ್ಚಾತ್ತಾಪದಲ್ಲಿ ಒದ್ದಾಡ್ತಿದ್ದಾಗ ನಮ್ಮ ಅಣ್ಣ ಶಕ್ತಿ ಅವನ ಜೊತೆ ಗಟ್ಟಿಯಾಗಿ ನಿಂತ್ಕೊಂಡ. ಇಲ್ಲಿ ಯಾವುದು ತಾನಾಗಿ ಆಗಿಲ್ಲ ವಿಕ್ಕಿ. ಇಲ್ಲಿ ಪ್ರತಿಯೊಂದು ಗಂಗಾ ಅಂದ್ಕೊಂಡ ಹಾಗೆ, ಗಂಗಾ ಬಯಸಿದ ಹಾಗೆ ಆಗಿದೆ. ಎಲ್ಲ ಚೆನ್ನಾಗೇ ಆಗ್ತಿತ್ತು. ಆದರೆ ಆ ರವೀಂದ್ರ ಇನ್ನೂ ನನ್ನ ಹುಡುಕಾಟದಲ್ಲೇ ಇದ್ದಾನೆ ಅನ್ನೋದು ಗೊತ್ತಾಯಿತು. ಅದಕ್ಕೆ ಅವನನ್ನು ಮುಗಿಸ್ಬಿಟ್ಟೆ. ಇದೆಲ್ಲ ಆಯಿತು ಅನ್ನುವಷ್ಟರಲ್ಲಿ ಈಗ ಈ ಕಾಳಿ ಅಡ್ಡ ಬಂದ್ಲು. ಅದಕ್ಕೆ ಇವಳು ಪಕ್ಕದಲ್ಲೇ ನಿಂತ್ಕೊಂಡು ಇವಳನ್ನು ಮಟ್ಟ ಹಾಕಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂತಾಳೆ ಗಂಗಾ. ಅಂದರೆ ಆ ರವೀಂದ್ರನ ಕಾಟ ತಪ್ಪಿತು ಅನ್ನುವಷ್ಟರಲ್ಲಿ ಅವನ ಮಗಳು ಬಂದಿದ್ದಾಳೆ ಅಂತಿದ್ಯಾ ಗಂಗಾ ಅಂತಾರೆ ಶಕ್ತಿ. ಈ ಭಾರ್ಗವಿಯಿಂದ ಸಮಾಜದಲ್ಲಿ ನನ್ನ ಮರ್ಯಾದೆ ಎಲ್ಲ ಹೋಯಿತು. ಕಾಳಿಯಾಗಿ ನಮ್ಮ ವ್ಯವಹಾರಕ್ಕೆ ತೊಂದರೆ ಕೊಡ್ತಿದ್ದಾಳ. ಡ್ಯಾಡ್ ಇವಳ ಬಗ್ಗೆ ಗೊತ್ತಾಗಲಿ ಅಂತ ಕಾಯ್ತಿದ್ದೆ. ಇನ್ನು ಒಂದು ಕ್ಷಣನೂ ತಡ ಮಾಡಬಾರ್ದು. ನಡೀರಿ ಡ್ಯಾಡ್ ಅಂತಾನೆ ವಿಕ್ಕಿ. ನನ್ನ ಮಾತಿನ್ನೂ ಮುಗ್ದಿಲ್ಲ. ಭಾರ್ಗವಿನೇ ಕಾಳಿ ಅಂತ ಗೊತ್ತಿರೋ ನನಗೆ ಅವಳನ್ನು ಮುಗಿಸೋದು ದೊಡ್ಡ ವಿಷಯ ಅಲ್ಲ. ನೋಡ್ವಿಕ್ಕಿ, ಇಲ್ಲಿ ಕಾಳಿ ಅನ್ನೋದು ಒಂದು ವ್ಯಕ್ತಿ ಅಲ್ಲ, ಜನರ ಕಣ್ಣಿಗೆ ಕಾಣ್ತಿರೋ ಶಕ್ತಿ. ಅವಳಿಂದ ಡಿಪಾರ್ಟ್ಮೆಂಟ್ ನನ್ನನ್ನು ಹಿಡಿಬೋದು ಅನ್ನೋ ಭರವಸೆ ಸಿಕ್ಕಿದೆ. ನಾವು ಆ ಭರವಸೆನ ಹೊಸಕ್ಕೆ ಹಾಕಬೇಕು ಅಂತಾರೆ ಗಂಗಾ. ನಾವು ಈಗ ಏನು ಮಾಡಬೇಕು ಅಂತಾನೆ ವಿಕ್ಕಿ. ಮೊದಲು ನಾವು ಮಾಡಬೇಕಾಗಿರೋದು ಜನರ ಆಲೋಚನೆಗಳನ್ನು ಬದಲಾಯಿಸೋ ಕೆಲಸ. ಈ ಕಾಳಿ ಅನ್ನೋಳು ಬೋಗಸ್, ಅವಳು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಜನರನ್ನು ನಂಬಿಸಬೇಕು. ಜನ ನಂಬಿದರೆ ಡಿಪಾರ್ಟ್ಮೆಂಟ್ನವರು ನಂಬ್ತಾರೆ. ಯಾರೇ ಬಂದರೂ ಈ ಗಂಗಾ ಸಾಮ್ರಾಜ್ಯನ ಅಲ್ಲಾಡಿಸೋದಕ್ಕಾಗಲ್ಲ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತಾಗಬೇಕು ಅಂತಾಳೆ ಗಂಗಾ. ಕಣ್ಮುಂದನೆ ಓಡಾಡೋಕ್ಕೆ ಬಿಟ್ಟು ನಾವು ಸುಮ್ಮನೆ ಇರೋದಕ್ಕಾಗತ್ತಾ ಅಂತಾನೆ ವಿಕ್ಕಿ. 24 ಗಂಟೆ ಅವಳ ಮನೇಲಿ ಅವಳ ಜೊತೆಲೇ ಕಾಲ ಕಳೀತಾ ಇದ್ದೀನಿ. ಅವಳನ್ನು ಮುಗಿಸೋ ಕೆಲಸ ನನಗೆ ಬಿಟ್ಬಿಡು ಅಂತಾಳೆ ಗಂಗಾ. ಈಚೆ ಅರ್ಜುನ್, ಒಂದು ವೇಳೆ ಆ ನಿಮ್ಮ ಗಾಯತ್ರಿ ದೇವಿ ಡ್ಯಾಡ್ ವಿರುದ್ಧ ಕೋರ್ಟ್ ಮೆಟ್ಲನ್ನು ಹತ್ತಿದ್ರೆ ಅವಳು ವಿರುದ್ಧ ನಿಲ್ಲೋದು ನಾನೇ ಅಂತಾನೆ. ಕೋರ್ಟ್ ಮೆಟ್ಲು ಹತ್ತಿದ್ರು ಸರಿ, ಮನೇಲೆ ನಿರ್ಧಾರ ಆದರೂ ಸರಿ, ಗಾಯತ್ರಿ ದೇವಿಯರಿಗೆ ನ್ಯಾಯ ಕೊಡಿಸ್ದೆ ನಾನಂತೂ ಸುಮ್ಮನೆ ಇರಲ್ಲ ಅಂತಾಳೆ ಭಾರ್ಗವಿ. ಈಚೆ ಶಕ್ತಿ ನಗ್ತಾ, ಅಂದರೆ ರವೀಂದ್ರನ್ ಥರ ಮರ್ಯಾದೆ ತೆಗ್ದ ಆಮೇಲೆ ನರ್ಕದ ದಾರಿ ತೋರಿಸೋಣ ಅಂತೀಯಾ ಅಂತಾರೆ. ಅವಳ ಅಪ್ಪನ ಹಾಗೆ ಮೂಕಿ ಅಲ್ಲ ಈ ಭಾರ್ಗವಿ. ಇವಳಿಗೆ ಬರೋದೇ ಬೇಡ ಅಂತ ಅನ್ನಿಸ್ಬೇಕು. ಇವಳನ್ನು ಆ ಮಟ್ಟಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ. ನೋಡು ಶಕ್ತಿ, ನೀನು ನಿನ್ನ ಮಗ ನಿಮ್ಮ ಪಾಡಿಗೆ ನಿಮ್ಮ ಕೆಲಸನ ಮುಂದುವರಿಸಿ. ಇವಳ ವಿಷಯನ ಹೇಳಿದ್ದು ನೀವು ಎಚ್ಚರವಾಗಿರಲಿ ಅಂತ. ಇನ್ನೊಂದು ವಿಷಯ, ಮುಂದಿನ ವಾರ ರಷ್ಯಾದಿಂದ ಇಬ್ಬರು ಬರ್ತಿದ್ದಾರೆ. ಅವ್ರಿಗೇನು ಬೇಕೋ ಅದನ್ನು ನೋಡ್ಕೊಳ್ಳಿ ಅಂತಾಳೆ ಗಂಗಾ. ಈಚೆ ಸಾಕ್ಷಿ ಕೂತ್ಕೊಂಡು ಪೇಪರ್ ಓದ್ತಾ ಇರ್ತಾಳೆ. ನಂತರ ಫೋನಲ್ಲಿ, ರೀ ಹೇಗಿದ್ದೀರಾ, ಎಲ್ಲ ಓಕೆನಾ, ಏನ್ರಿ ನೀವು ಒಂದು ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಅದೆಲ್ಲ ಬಿಡಿ, ನೀವಿರೋ ಜಾಗದಲ್ಲಿ ಓಕೆ ತಾನೇ, ವಾಟರ್ ಪ್ರಾಬ್ಲಮ್ ಎಲ್ಲ ಸರಿ ಆಯಿತಾ, ಊಟ ತಿಂಡಿ ಸರಿಯಾಗಿ ಮಾಡ್ತಿದ್ದೀರಾ, ಏನ್ರಿ ಮಾತಾಡ್ತಾನೆ ಇಲ್ಲ ಅಂತಾಳೆ. ನೀನು ಮಾತು ನಿಲ್ಲಿಸಿದ್ರೆ ತಾನೇ ನಾನು ಮಾತಾಡೋದು. ನೀನು ಹೀಗೆ ಆಡ್ತಿದ್ರು ನೋಡಿದರೆ ಇಲ್ಲೇ ಇದ್ಬಿಡೋಣ ಅನಿಸುತ್ತೆ ಅಂತಾರೆ ಗಂಡ. ಸಾರಿ ರೀ, ನೀವು ಫೋನ್ ಮಾಡಿದ್ದು ಖುಷಿಲಿ ಏನೇನೋ ಮಾತಾಡಿಬಿಟ್ಟೆ, ಅದೆಲ್ಲ ಬಿಡಿ. ಇಲ್ಲಿ ಏನು ನಡೀತಿದೆ ಅಂತ ನಿಮಗೆ ಗೊತ್ತಾ ಅಂತಾಳೆ ಸಾಕ್ಷಿ. ಗೊತ್ತು, ಅದಕ್ಕೆ ಹೊರಡ್ತಿದ್ದೀನಿ, ಆದಷ್ಟು ಬೇಗ ಬರ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ಗಂಡ. ಹೆಂಡತಿಗೆ ಫೋನ್ ಮಾಡಿದರೆ ಜೋಪಾನ ಅಂತ ಅವ್ರು ಹೇಳಬೇಕು. ಇವ್ರು ನೋಡಿದರೆ ಅಣ್ಣಂಗೆ ಜೋಪಾನ ಅಂತಿದ್ದಾರೆ. ಅವ್ರೇನು ಚಿಕ್ಕ ಮಗುನ ನಾನು ನೋಡ್ಕೊಳ್ಳೋಕೆ ಅಂತಾಳೆ. ಆಗ ಜೆ.ಪಿ. ಅಲ್ಲಿಗೆ ಬರ್ತಾರೆ. ಬಾವ ಜಗನ್ ಬರ್ತಿದ್ದಾರಂತೆ ಅಂತಾಳೆ ಸಾಕ್ಷಿ. ಹೌದು, ನಾನೇ ಬರೋಕ್ಕೆ ಹೇಳಿದ್ದು ಅಂತಾರೆ ಜೆ.ಪಿ. ಕೆಲಸ ಮಾಡಿದ್ದು ಸಾಕು, ಇಂಡಿಯಾಗೆ ವಾಪಸ್ ಬನ್ನಿ ಅಂತ ಹೇಳಿದ್ರು ವಾಪಸ್ ಬರದೇ ಇರೋರು ಬಾವ ಬಾ ಅಂದ ಕೂಡಲೇ ಬರ್ತಿದ್ದಾರೆ ಅಂತ ಯೋಚನೆ ಮಾಡ್ತಾಳೆ ಸಾಕ್ಷಿ. ಇಲ್ಲಿ ನಡೀತಾ ಇರೋದೆಲ್ಲ ನಿನಗೆ ಗೊತ್ತಿದೆಯಲ್ಲ ಸಾಕ್ಷಿ, ಜಗ್ಗ ಇದ್ದರೆ ನನಗೆ ಸ್ವಲ್ಪ ಧೈರ್ಯ, ಅವನ್ನೆಲ್ಲ ನೋಡ್ಕೋತಾನೆ ಅಂತಾರೆ ಜೆ.ಪಿ. ಕೆಲಸದ ಮಧ್ಯೆ ಅಲ್ಲಿಂದ ಕರೆಸ್ತಿದ್ದೀರಾ ಅಂದರೆ ಏನು ವಿಷಯ ಬಾವ ಅಂತಾಳೆ ಸಾಕ್ಷಿ. ಅವ್ನು ಬರಲಿ, ನಾನು ಎಲ್ಲನೂ ಹೇಳ್ತೀನಿ ಅಂತ ಜೆ.ಪಿ. ಹೋಗ್ತಾರೆ. ಆಗ ಬೃಂದ ಬಂದು, ಚಿಕ್ಕತ್ತೆ ಮಾವ ಏನೋ ದೊಡ್ಡ ಪ್ಲ್ಯಾನ್ ಮಾಡ್ತಿರ್ಬೇಕು ಅಲ್ವಾ ಅಂತಾಳೆ. ಹೌದು, ಮತ್ತು ಆ ಗಾಯತ್ರಿ ದೇವಿ ಅನ್ನೋ ಕಳೆ ಗಿಡನ ಬುಡದಿಂದ ಕಿತ್ತು ಬಿಸಾಕಬೇಕಲ್ವಾ, ಇಲ್ಲ ಅಂದರೆ ಮನೆಯೆಲ್ಲ ಹಬ್ಕೊಂಡು ನಮ್ಮನ್ನು ನುಂಗ್ಬಿಡುತ್ತೆ. ನಮ್ಮ ಕತೆ ಹರೋಹರ ಅಂತಾಳೆ ಸಾಕ್ಷಿ. ಅಲ್ಲ ಚಿಕ್ಕತ್ತೆ, ಆ ಗಾಯತ್ರಿ ದೇವಿಗೆ ಇಷ್ಟೆಲ್ಲ ಬಿಲ್ಡಪ್ ಬೇಕಾ, ಅಲ್ಲಿನ ಜಗನ್ ಮಾವ ಇಲ್ಲಿಗೆ ಬರಬೇಕಾ, ನಾವೇ ಸಾಲಲ್ವಾ ಅಂತಾಳೆ ಬೃಂದ. ನಾವೇನು ಮಾಡೋಕ್ಕಾಗತ್ತೆ ಅಂತಾಳೆ ಸಾಕ್ಷಿ. ಕೆಲಸ ಬಿಟ್ಟಿರೋ ಭಾರ್ಗವಿ ಹತ್ರ ನ್ಯಾಯ ಕೇಳ್ಕೊಂಡು ಬಂದಿರೋ ಆ ಗಾಯತ್ರಿ ದೇವಿ ಇಷ್ಟು ವರ್ಷ ಪ್ರಪಂಚದಿಂದ ದೂರ ಇದ್ಲು, ಎಲ್ಲೋ ತಲೆ ಮರೆಸ್ಕೊಂಡಿದ್ಲು. ಅದಕ್ಕೆ ತಾನೇ ಅವರಿಗೆ ಪ್ರಪಂಚ ಜ್ಞಾನನೇ ಇಲ್ಲ ಅಂತಾಳೆ ಬೃಂದ. ಹಾಗಂತೀಯ ಅಂತಾಳೆ ಸಾಕ್ಷಿ. ಹ್ಞೂ ಚಿಕ್ಕತ್ತೆ, ಅದಕ್ಕೆ ಅವರು ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಮೋಸ ನ್ಯಾಯ ಅಂತ ಬಡಾಯಿ ಕೊಚ್ಕೋತಾ ಇರೋದು. ಅವ್ರ ಹತ್ರ 4
ನನಗೆ ಮಾತಾಡೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅಂತಾಳೆ ಬೃಂದ. ಅದೇನೇ ಇರಲಿ, ಮೊದಲು ನನ್ನ ಗಂಡ ವಾಪಸ್ ಮನೆಗೆ ಬರಲಿ, ಎಷ್ಟು ದಿನ ಆಯಿತು ಅವರನ್ನು ನೋಡಿ ಅಂತಾಳೆ ಸಾಕ್ಷಿ. ನೀವು ಟೆನ್ಷನ್ ಮಾಡ್ಕೋಬೇಡಿ, ಅವ್ರ ವಿಷಯ ನಾನು ನೋಡ್ಕೋತೀನಿ ಅಂತಾಳೆ ಬೃಂದ. ಆದರೂ ನೀನು ಯಾಕೆ ಆ ಗಾಯತ್ರಿ ಪರ ನಿಂತಿದ್ಯಾ ಅಂತ ನನಗೆ ಗೊತ್ತಾಗಿಲ್ಲ ಅಂತಾಳೆ ಸಾಕ್ಷಿ. ಚಿಕ್ಕತ್ತೆ, ಅವರಿಂದ ನನಗೆ ಉಪಯೋಗ ಇದೆ, ಅದಕ್ಕೆ ಅವ್ರ ಜೊತೆ ನಾನು ನಿಂತಿದ್ದೀನಿ. ಅವರನ್ನು ಹ್ಯಾಂಡ್ಲ್ ಮಾಡೋದು ತುಂಬ ಸಿಂಪಲ್. ನಮ್ಮ ಈ ಕೀಗೊಂಬೆ ಭಾರ್ಗವಿನ ತಡೆದ್ರೆ ಅವ್ರು ತಾನಾಗಿ ಸುಮ್ಮನಾಗ್ತಾರೆ. ನೋಡ್ತಾ ಇರಿ ಚಿಕ್ಕತ್ತೆ, ಇವಳನ್ನು ಇಟ್ಕೊಂಡು ಆ ಭಾರ್ಗವಿನ ಮನೆಯಿಂದ ಹೇಗೆ ಆಚೆ ಕಳಿಸ್ತೀನಿ ಅಂತ ಅಂತಾಳೆ ಬೃಂದ. ಈಚೆ ರಾತ್ರಿ ರೂಮಲ್ಲಿ ಅರ್ಜುನ್ ಫೋನ್ ನೋಡ್ತಾ ಕೂತಿರ್ತಾನೆ. ಆಗ ಭಾರ್ಗವಿ ಬಂದು ಹಾಲು ತಗೊಳ್ಳಿ ಅಂತಾಳೆ. ಅಲ್ಲಿಡಿ ಅಂತಾನೆ ಅರ್ಜುನ್. ಭಾರ್ಗವಿ ಅಲ್ಲಿಡ್ತಾಳೆ. ನಂತರ ಅರ್ಜುನ್ ಹಾಲು ತಗೊಂಡು ಕುಡಿತಾ ಇರುವಾಗ, ಪಾರ್ಥ ಅಂತಾಳೆ ಭಾರ್ಗವಿ, ಪ್ಲೀಸ್ ನೆಮ್ಮದಿಯಾಗಿ ನನ್ನ ಫೋನ್ ಯೂಸ್ ಮಾಡೋಕೆ ಬಿಟ್ಬಿಡಿ ಅಂತಾನೆ ಅರ್ಜುನ್. ಭಾರ್ಗವಿ ಅಲ್ಲಿಂದ ಹೋಗ್ತಾಳೆ. ನಂತರ ಅರ್ಜುನ್ ಹಾಸಿಗೆ ಸರಿ ಮಾಡ್ತಾ ಇರುವಾಗ ಭಾರ್ಗವಿ ಬಂದು ಅವನಿಗೆ ಡಿಕ್ಕಿ ಹೊಡೆದು ಬೆಡ್ ಮೇಲೆ ಅರ್ಜುನ್ ಮೈ ಮೇಲೆ ಬೀಳ್ತಾಳೆ. ಹಾಗೆ ಒಬ್ಬರನ್ನೊಬ್ಬರು ನೋಡ್ತಾ ಕಳೆದೋಗ್ತಾರೆ. ಸಾರಿ ಪಾರ್ಥ ಅಂತ ಭಾರ್ಗವಿ ಎದ್ದು ನಿಂತ್ಕೊಂಡು, ಪಾರ್ಥ ಇಲ್ಲಿ ಅಂತಾಳೆ. ನನಗೆ ನಿದ್ದೆ ಬರ್ತಿದೆ ಅಂತ ಅರ್ಜುನ್ ತಿರುಗಿ ಮಲಗ್ತಾನೆ. ಆಗ ಭಾರ್ಗವಿನೂ ತಿರ್ಕೊಂಡು ಮಲಗ್ತಾಳೆ. ಪಾರ್ಥ ಅಂತಾಳೆ. ಏನು ಅಂತಾನೆ ಅರ್ಜುನ್. ಪಾರ್ಥ, ಆವಾಗಲೇ ಗಾಯತ್ರಿ ದೇವರ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ಜೋರಾಗಿ ಮಾತಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ ಅಂತಾಳೆ ಭಾರ್ಗವಿ. ಕೋಪದಲ್ಲಿ ಮನಸ್ಸಲ್ಲಿರೋ ನಿಜ ಆಚೆ ಬರುತ್ತೆ ಭಾರ್ಗವಿ. ನಾನು ಸ್ವಲ್ಪ ಹಾರ್ಷಾಗಿ ಮಾತಾಡಿದೆ, ನನ್ನನ್ನು ಕ್ಷಮಿಸ್ಬಿಡಿ ಅಂತಾನೆ ಅರ್ಜುನ್. ಭಾರ್ಗವಿ ಸ್ಮೈಲ್ ಮಾಡ್ತಾ, ಪರವಾಗಿಲ್ಲ, ಗಂಡ ಹೆಂಡತಿ ಅಂದಮೇಲೆ ಈ ಥರ ಚಿಕ್ಕ ಪುಟ್ಟ ವೈಮನಸ್ಸು ಬರೋದು ಸಹಜ. ಅಷ್ಟಿಲ್ಲದೆ ಹೇಳ್ತಾರ ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೂ ಅಂತಾಳೆ ಭಾರ್ಗವಿ. ಅರ್ಜುನ್ ಈ ಥರ ಸಪ್ಪಗಿರೋದು ನನ್ನಿಂದ ನೋಡೋಕ್ಕಾಗ್ತಿಲ್ಲ, ಅದೇನಾಗುತ್ತೋ ಏನೋ, ಇವತ್ತು ನಿಜ ಹೇಳಲೇಬೇಕು ಅಂತ ಪಾರ್ಥ ನಾನು ನಿಮಗೆ ಅಂತ ಭಾರ್ಗವಿ ಹೇಳುವಾಗ, ಗಂಡ ಹೆಂಡತಿ ಮನೆಯವರನ್ನೆಲ್ಲ ಒಪ್ಪಿಸಿ ಪ್ರೀತಿಸಿ ಮದುವೆ ಆಗೋಕ್ಕೆ ನಾವೆಷ್ಟು ಕಷ್ಟಪಟ್ಟಿದ್ದೀವಿ ಅಲ್ವಾ ಭಾರ್ಗವಿ. ಇನ್ನೇನು ಎಲ್ಲನೂ ಸರಿ ಹೋಯ್ತು, ಎರಡೂ ಮನೆಯವರು ಒಪ್ಕೊಂಡ್ರು, ಡ್ಯಾಡ್ ನಿಮ್ಮನ್ನು ಸೊಸೆ ಅಂತ ಒಪ್ಕೊಂಡ್ರು ಅನ್ನೋಷ್ಟರಲ್ಲಿ ಯಾಕೆ ಹೀಗೆ ಮಾಡಿದ್ರಿ? ನಮ್ಮ ಸಂಸಾರಕ್ಕೋಸ್ಕರ ಅತ್ತೆ ಮಾತನ್ನು ಒಪ್ಕೊಂಡು ಕೆಲಸ ಬಿಟ್ಟವ್ರು ನೀವು. ಅದು ಯಾರೋ ಮೂರನೇ ವ್ಯಕ್ತಿಗೋಸ್ಕರ ನಾವಿಬ್ಬರು ದೂರ ಆಗ್ತಿದ್ದೀವಿ ಅನ್ನಿಸ್ತಿಲ್ವಾ? ನಮ್ಮಿಬ್ಬರು ಈ ಅಂತರ ತುಂಬ ಹಿಂಸೆ ಕೊಡ್ತಿದೆ ಭಾರ್ಗವಿ, ನಿಮಗೆ ಹಾಗೆ ಅನ್ನಿಸ್ತಿಲ್ವಾ ಅಂತಾನೆ ಅರ್ಜುನ್. ಅಲ್ಲ ಪಾರ್ಥ ಅದು ಅಂತ ಭಾರ್ಗವಿ ಕೂತ್ಕೋತಾಳೆ. ಪರವಾಗಿಲ್ಲ ಭಾರ್ಗವಿ, ತಡ ಆಗಿದೆ, ಮಲ್ಕೊಳ್ಳಿ ಅಂತಾನೆ ಅರ್ಜುನ್. ನಿಜ, ನಮ್ಮ ಮಧ್ಯೆ ಅಂತರ ಬರೋದು ನನಗೂ ಇಷ್ಟ ಇಲ್ಲ. ಅಪ್ಪನ ಕನಸನ್ನು ನನಸು ಮಾಡೋಕ್ಕೆ ಹೋರಾಡ್ತಿದ್ದೀನಿ. ಆದಷ್ಟು ಬೇಗ ಈ ವಿಷಯ ನಿಮ್ಮ ಹತ್ರ ಹೇಳಿ ಅರ್ಥ ಮಾಡಿಸ್ತೀನಿ ಅಂತ ಯೋಚಿಸಿ ಮಲ್ಕೋತಾಳೆ ಭಾರ್ಗವಿ. ಈಚೆ ಭಾರ್ಗವಿ ಹೂವಿನ ಬೊಕ್ಕೆ ತಗೊಂಡು ಅರ್ಜುನ್ನ ಒಂದು ಕಡೆ ಕರ್ಕೊಂಡು ಬಂದಿರ್ತಾಳೆ. ಪಾರ್ಥ, ಈ ಜಾಗ ಎಷ್ಟು ಪ್ರಶಾಂತ ಆಗಿದೆಯಲ್ವಾ ಅಂತಾಳೆ. 3 ಹೊತ್ತು ಕೆಲಸ ಅಂತ ಆಶ್ರಮಕ್ಕೆ ಹೋಗು, ನಿಮಗೆ ಈ ಜಾಗದ ಅವಶ್ಯಕತೆ ಇತ್ತು ಬಿಡಿ. ಇವತ್ತೇನು ಆಶ್ರಮದ ಕೆಲಸ ಇಲ್ವಾ? ಅಷ್ಟಕ್ಕೂ ಈ ಜಾಗಕ್ಕೆ ನನ್ನನ್ನೇ ಕರ್ಕೊಂಡು ಬಂದ್ರಿ, ಒಬ್ಬರೇ ಬರ್ಬೋದಿತ್ತಲ್ವಾ? ನನಗೂ ನನ್ನದೇ ಆದಂಥ ಕೆಲಸ ಇದೆ ಅಂತಾನೆ ಅರ್ಜುನ್. ಇವತ್ತು ನನ್ನ ಕ್ಲೋಸ್ ಫ್ರೆಂಡ್ ಇಂಡಿಪೆಂಡೆಂಟ್ ಆಗಿ ಕೆಲಸ ಸ್ಟಾರ್ಟ್ ಮಾಡ್ತಿದ್ದಾಳೆ, ಅವಳಿಗೆ ವಿಶ್ ಮಾಡೋಣ ಅಂತ ಇನ್ನೊಂದು 5 ನಿಮಿಷ ಬಂದುಬಿಡ್ತಾಳೆ ಅಂತಾಳೆ ಭಾರ್ಗವಿ. ನೀವು ಅವಳನ್ನು ಮೀಟ್ ಮಾಡ್ಕೊಂಡು ಬನ್ನಿ, ನಾನು ಹೊರಡ್ತೀನಿ, ಆಮೇಲೆ ಕಾಲ್ ಮಾಡಿ ಪಿಕ್ ಮಾಡ್ತೀನಿ ಅಂತ ಹೊರಡ್ತಾನೆ ಅರ್ಜುನ್. ಪಾರ್ಥ ಪ್ಲೀಸ್, ಕಾವ್ಯ ನನ್ನ ಕ್ಲೋಸ್ ಫ್ರೆಂಡ್, ಅಪ್ಪಂಗೆ ಪ್ರಾಬ್ಲಮ್ ಆದಾಗ ಅವಳು ತುಂಬ ಸಹಾಯ ಮಾಡಿದ್ದಾಳೆ. ಇವತ್ತು ಅವಳ ಜೀವನದಲ್ಲಿ ತುಂಬ ಮುಖ್ಯವಾದ ದಿನ, ಒಳ್ಳೆಯದಾಗಲಿ ಅಂತ ವಿಶ್ ಮಾಡೋದು ತಪ್ಪಲ್ಲ ಅಲ್ವಾ? ಅದು ಅಲ್ಲದೆ ನಾವು ಮದುವೆ ಆದಮೇಲೆ ಅವಳನ್ನು ಭೇಟಿ ಮಾಡಿಲ್ಲ, ನಿಮ್ಮನ್ನು ಭೇಟಿ ಮಾಡಿಸ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೀನಿ ಅರ್ಜುನ್ ಅಂತಾಳೆ ಭಾರ್ಗವಿ. ಓಹೋ, ಬೇರೆಯವರಿಗೆ ಮಾತು ಕೊಟ್ಟಿರೋದ್ರ ಬಗ್ಗೆ ಗಮನ ಇದೆ, ಆದರೆ ನಾವಿಬ್ಬರು ಮಾತು ತಗೊಂಡಿದ್ದನ್ನು ಯಾವುದೇ ವಿಷಯ ಮುಚ್ಚಿಡಬಾರ್ದು ಅಂತ ಅದರ ಬಗ್ಗೆ ಗಮನ ಇಲ್ವಾ? ಏನು ಮಾಡೋದು, ನಾನಿವಾಗ 3ನೇ ವ್ಯಕ್ತಿ ಅಲ್ವಾ ಅಂತಾನೆ ಅರ್ಜುನ್. ಯಾಕೆ ಹೀಗೆಲ್ಲ ಹೇಳ್ತಿದ್ದೀರಾ ಅಂತಾಳೆ ಭಾರ್ಗವಿ. ಯಾಕೆ ಹೇಳಿದೆ ಅಂತ ಗೊತ್ತಿಲ್ವಾ ನಿಮಗೆ? ನೀವು ಹೇಳ್ತೀರಾ, ನಾನು ಕೇಳ್ತೀನಿ ಅಷ್ಟೇ ಅಂತಾನೆ ಅರ್ಜುನ್. ಆಗ ಅಲ್ಲಿಗೆ ಕಾವ್ಯ ಬರ್ತಾಳೆ. ಇವರು ನನ್ನ ಪಾರ್ಥ, ಅರ್ಜುನ್ ನನ್ನ ಯಜಮಾನ್ರು ಅಂತಾಳೆ ಭಾರ್ಗವಿ. ಹೌದು, ನೀವು ನಿಮ್ಮ ಹೆಂಡ್ತಿನ ಏನು ಅಂತ ಕರೀತೀರಾ? ಐ ಮೀನ್ ಟು ಸೇ ನಿಕ್ ನೇಮ್, ಡೋಂಟ್ ಟೆಲ್ ಮೀ. ನೀವೇನು ಕರೆಯಲ್ಲ ಅಂತ ಹೇಳಬೇಡಿ. ಕಮಾನ್ ಅರ್ಜುನ್, ನಾನು ಅವಳ ಬೆಸ್ಟ್ ಫ್ರೆಂಡ್, ಹೇಳಿ ಅಂತಾಳೆ ಕಾವ್ಯ. ಟಗರು ಪುಟ್ಟಿ ಅಂತಾನೆ ಅರ್ಜುನ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.